ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಸೇನೆ ಈಗ ಒಂದು ಭಾರಿ ಬದಲಾವಣೆಯ ಹಾದಿಯಲ್ಲಿ ಸಾಗುತ್ತಿದೆ. ಚೀನಾ ಗಡಿಗಳಲ್ಲೂ ಪಾಕಿಸ್ತಾನದ ಮರುಭೂಮಿಗಳಲ್ಲೂ ಯುದ್ಧ ನಡೆಸಲು ಸಿದ್ಧವಾಗಿರುವ ಹೊಸ ಪೀಳಿಗೆಯ ಯುದ್ಧ ವಾಹನವನ್ನು ಭಾರತ ಅಭಿವೃದ್ಧಿಪಡಿಸುತ್ತಿದೆ. ಸುಮಾರು 60,000 ಕೋಟಿ ರೂಪಾಯಿ ಮೌಲ್ಯದ ಈ ಯೋಜನೆಗೆ ಫ್ಯೂಚರ್ ಇನ್ಫ್ಯಾಂಟ್ರಿ ಕಂಬ್ಯಾಟ್ ವೆಹಿಕಲ್ ಅಥವಾ FICV ಎಂದು ಹೆಸರು. ಇದು ಕೇವಲ ಹಳೆಯ BMP ವಾಹನಗಳನ್ನು ಬದಲಿಸುವ ಯೋಜನೆ ಮಾತ್ರ ಅಲ್ಲ, ಇದು ಭಾರತದ ಭವಿಷ್ಯದ ಯುದ್ಧ ತಂತ್ರವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದಾದ ಮಹತ್ವಾಕಾಂಕ್ಷಿ ಯೋಜನೆ. 1980ರ ದಶಕದಿಂದ ಭಾರತೀಯ ಸೇನೆ ಸೋವಿಯತ್ ಮೂಲದ BMP-2 ಇನ್ಫ್ಯಾಂಟ್ರಿ ಕಂಬ್ಯಾಟ್ ವೆಹಿಕಲ್ಗಳನ್ನು ಬಳಸುತ್ತಿದೆ. ಈ ವಾಹನಗಳು ಆ ಕಾಲದಲ್ಲಿ ಅತ್ಯಂತ ಪರಿಣಾಮಕಾರಿ ಯುದ್ಧ ವ್ಯವಸ್ಥೆಗಳಾಗಿದ್ದರೂ ಇಂದಿನ ಆಧುನಿಕ ಯುದ್ಧ ಪರಿಸ್ಥಿತಿಯಲ್ಲಿ ಅವು ಹಳೆಯ ತಂತ್ರಜ್ಞಾನವಾಗಿ ಕಾಣಿಸುತ್ತಿವೆ. ಇಂದು ಯುದ್ಧ ಭೂಮಿಯಲ್ಲಿ ಕೇವಲ ಟ್ಯಾಂಕ್ ಅಥವಾ ಗುಂಡುಗಳು ಮಾತ್ರ ಅಪಾಯವಲ್ಲ. ಡ್ರೋನ್ ದಾಳಿ, ಲಾಯ್ಟರಿಂಗ್ ಮ್ಯುನಿಷನ್, ಆಂಟಿ ಟ್ಯಾಂಕ್ ಮಿಸೈಲ್, ಪ್ರಿಸಿಷನ್ ಆರ್ಟಿಲರಿ ಇವೆಲ್ಲವೂ ದೊಡ್ಡ ಸವಾಲುಗಳಾಗಿವೆ. ಅದೇ ಕಾರಣಕ್ಕೆ ಭಾರತೀಯ ಸೇನೆ ಈಗ ಸಂಪೂರ್ಣ ಹೊಸ ತಲೆಮಾರಿನ ಯುದ್ಧ ವಾಹನದ ಕಡೆ ಹೆಜ್ಜೆ ಹಾಕುತ್ತಿದೆ. FICV ಅಂದರೆ ಏನು ಸ್ನೇಹಿತರೆ? ಸರಳವಾಗಿ ಹೇಳುವುದಾದರೆ ಇದು ಕೇವಲ ಸೈನಿಕರನ್ನು ಸಾಗಿಸುವ ವಾಹನ ಅಲ್ಲ. ಇದು ಯುದ್ಧ ಭೂಮಿಯಲ್ಲಿ ಟ್ಯಾಂಕುಗಳ ಜೊತೆ ನೇರವಾಗಿ ಹೋರಾಡಬಲ್ಲ ಭಾರಿ ಶಸ್ತ್ರಾಸ್ತ್ರಗಳಿಂದ ಕೂಡಿದ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಇನ್ಫ್ಯಾಂಟ್ರಿ ಕಂಬ್ಯಾಟ್ ವೆಹಿಕಲ್. ಈ ವಾಹನದ ತೂಕ ಸುಮಾರು 20 ಟನ್ ಇರಬಹುದು ಎಂದು ಅಂದಾಜಿಸಲಾಗಿದೆ. ಇದರಲ್ಲಿ 600 ಹಾರ್ಸ್ ಪವರ್ ಇಂಜಿನ್ ಇರಲಿದೆ. ಅತ್ಯಂತ ವಿಶೇಷ ಸಂಗತಿ ಏನೆಂದರೆ ಭಾರಿ ಆರ್ಮರ್ ಇದ್ದರೂ ಕೂಡ ಇದು ನೀರಿನಲ್ಲಿ ಸಂಚರಿಸಬಲ್ಲ ಆಂಫಿಬಿಯಸ್ ಕೇಪಬಿಲಿಟಿಯನ್ನು ಹೊಂದಿರುತ್ತದೆ. ಅಂದರೆ ನದಿಗಳನ್ನು ದಾಟಲು ಪ್ರತ್ಯೇಕ ಸೇತುವೆ ಅಥವಾ ಸಹಾಯ ಬೇಕಾಗುವುದಿಲ್ಲ. ಭಾರತದ ಭೌಗೋಳಿಕ ಪರಿಸ್ಥಿತಿಯನ್ನು ನೋಡಿದರೆ ಇದು ಬಹಳ ಮುಖ್ಯ. ಈ ವಾಹನದಲ್ಲಿ 3 ಸಿಬ್ಬಂದಿಗಳು ಇರಲಿದ್ದಾರೆ: ಕಮಾಂಡರ್, ಗನ್ನರ್ ಮತ್ತು ಡ್ರೈವರ್. ಇದರ ಜೊತೆಗೆ 8 ಸೈನಿಕರನ್ನು ಪೂರ್ಣ ಸಿದ್ಧತೆಯೊಂದಿಗೆ ಸಾಗಿಸಬಹುದು. ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಬಂದರೆ 30 mm ನ ಆಟೋ ಕೆನಾನ್, ಕೋಆಕ್ಸಿಯಲ್ ಮಿಷನ್ ಗನ್, ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಸ್ ಮತ್ತು ಭವಿಷ್ಯದಲ್ಲಿ ಡ್ರೋನ್ ಇಂಟಿಗ್ರೇಷನ್ ಹಾಗೂ ಲಾಯ್ಟರಿಂಗ್ ಮ್ಯುನಿಷನ್ಸ್ ಗಳು ಸಹ ಇದರಲ್ಲಿ ಇರಬಹುದಾಗಿದೆ. ಇದು ಕೇವಲ ದಾಳಿ ಮಾಡಲು ಮಾತ್ರ ಅಲ್ಲ, ಬದುಕುಳಿಯಲು ಕೂಡ ನಿರ್ಮಾಣವಾಗುತ್ತಿದೆ. ಹೊಸ FICV ಯಲ್ಲಿ ಮಾಡ್ಯುಲರ್ ಕಾಂಪೋಸಿಟ್ ಆರ್ಮರ್, ಮೈನ್ ಪ್ರೊಟೆಕ್ಷನ್ ಸಿಸ್ಟಮ್ಸ್ ಮತ್ತು ಆಕ್ಟಿವ್ ಪ್ರೊಟೆಕ್ಷನ್ ಸಿಸ್ಟಮ್ಸ್ ಅಂದರೆ APS ಇರಲಿದೆ. APS ಅಂದರೆ ವಾಹನದ ಮೇಲೆ ಬರುವ ಮಿಸೈಲ್ ಅಥವಾ ಪ್ರಾಜೆಕ್ಟೈಲ್ ಅನ್ನು ಮಧ್ಯದಲ್ಲೇ ಹೊಡೆದು ನಾಶ ಮಾಡುವ ವ್ಯವಸ್ಥೆ. ಇದು ಹಳೆಯ BMP ವಾಹನಗಳಿಗಿಂತ ಬಹಳ ದೊಡ್ಡ ತಾಂತ್ರಿಕ ಜಿಗಿತವಾಗಿದೆ. ಭಾರತ BMP ವಾಹನಗಳನ್ನು ಹೇಗೆ ಬಳಸಲು ಆರಂಭಿಸಿತು ಸ್ನೇಹಿತರೆ? 1970ರ ದಶಕದಲ್ಲಿ ಭಾರತ ಮೆಕನೈಸ್ಡ್ ಇನ್ಫ್ಯಾಂಟ್ರಿ ಡಾಕ್ಟರೈನ್ ಅನ್ನು ಅಳವಡಿಸಿಕೊಳ್ಳಲು ಆರಂಭಿಸಿತು. 1975ರಲ್ಲಿ ರಚಿಸಲಾದ ಕೃಷ್ಣರಾವ್ ಕಮಿಟಿ ಭವಿಷ್ಯದ ಯುದ್ಧ ಅಗತ್ಯಗಳನ್ನು ಪರಿಶೀಲಿಸಿ ಸೇನೆಯಲ್ಲಿ ಹೆಚ್ಚಿನ ಮೆಕನೈಸೇಷನ್ ಮತ್ತು ಮೊಬೈಲ್ ಫೈರ್ ಪವರ್ ಅಗತ್ಯವಿದೆ ಎಂದು ಶಿಫಾರಸು ಮಾಡಿತ್ತು. ಅದಾದ ನಂತರ 1979ರಲ್ಲಿ ಭಾರತೀಯ ಸೇನೆ ಮೆಕನೈಸ್ಡ್ ಇನ್ಫ್ಯಾಂಟ್ರಿ ರೆಜಿಮೆಂಟ್ ಅನ್ನು ರಚಿಸಲಾಯಿತು. ಮೊದಲು BMP-1 ನಂತರ BMP-2 ವಾಹನಗಳನ್ನು ಸೇನೆಯ ಸೇವೆಗೆ ಸೇರಿಸಿಕೊಳ್ಳಲಾಯಿತು. ಆ ಕಾಲದಲ್ಲಿ ಇವು ಭಾರತೀಯ ಸೇನೆಗೆ ಭಾರಿ ಶಕ್ತಿಯನ್ನು ನೀಡಿದ್ದವು. ಆದರೆ ಈಗ ಕಾಲ ಬದಲಾಗಿದೆ ಸ್ನೇಹಿತರೆ. ಗಲ್ಫ್ ಯುದ್ಧದ ಸಮಯದಲ್ಲಿ ಹಳೆಯ ಸೋವಿಯತ್ ಕಾಲದ BMP ವಾಹನಗಳು ಹೇಗೆ ಆಧುನಿಕ ಪಾಶ್ಚಾತ್ಯ ಯುದ್ಧ ವ್ಯವಸ್ಥೆಗಳ ಮುಂದೆ ದುರ್ಬಲವಾಗಿ ಬಿಟ್ಟವು ಎಂಬುದು ಜಗತ್ತಿಗೆ ಸ್ಪಷ್ಟವಾಯಿತು. ಉತ್ತಮ ಆಪ್ಟಿಕ್, ಥರ್ಮಲ್ ಇಮೇಜಿಂಗ್, ಫೈರ್ ಕಂಟ್ರೋಲ್ ಸಿಸ್ಟಮ್ಸ್ ಮತ್ತು ಆರ್ಮರ್ ಪ್ರೊಟೆಕ್ಷನ್ ಇಲ್ಲದ ವಾಹನಗಳು ಯುದ್ಧ ಭೂಮಿಯಲ್ಲಿ ಹೆಚ್ಚು ಕಾಲ ಉಳಿಯಲಾರವು ಎಂಬ ಪಾಠ ಎಲ್ಲ ಸೇನೆಗಳಿಗೂ ಸಿಕ್ಕಿತು. ಭಾರತಕ್ಕೂ ಇದೇ ದೊಡ್ಡ ಎಚ್ಚರಿಕೆ. ಒಂದು ಕಡೆ ಪಾಕಿಸ್ತಾನ, ಮತ್ತೊಂದು ಕಡೆ ಚೀನಾ, ಎರಡು ಮುಖದ ಭದ್ರತಾ ಸವಾಲು. ಅದರ ಜೊತೆಗೆ ಲಡಾಖ್ ನಂತಹ ಎತ್ತರದ ಪ್ರದೇಶಗಳು
ರಾಜಸ್ಥಾನದ ಮರುಭೂಮಿ ಮತ್ತು ನದಿ ಪ್ರದೇಶಗಳು ಈ ಎಲ್ಲಾ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಬಲ್ಲ ಹೊಸ ಯುದ್ಧ ವಾಹನ ಸೇನೆಗೆ ಬೇಕಾಗಿತ್ತು. ಅಲ್ಲಿಂದಲೇ ಅಭಯ್ ಪ್ರಾಜೆಕ್ಟ್ ಹುಟ್ಟಿತು. 1990ರ ದಶಕದಲ್ಲಿ DRDO ಅಭಯ್ ಇನ್ಫ್ಯಾಂಟ್ರಿ ಕಂಬ್ಯಾಟ್ ವೆಹಿಕಲ್ ಯೋಜನೆಯನ್ನು ಆರಂಭಿಸಿತು. ಅಭಯ ಎಂದರೆ ಫಿಯರ್ಲೆಸ್. ಇದು ಭಾರತದ ಮೊದಲ ಸ್ವದೇಶಿ ಮಾಡರ್ನ್ ಇನ್ಫ್ಯಾಂಟ್ರಿ ಫೈಟಿಂಗ್ ವೆಹಿಕಲ್ ಪ್ರಯತ್ನ. ಈ ಯೋಜನೆಯ ಉದ್ದೇಶ ಕೇವಲ BMP ಬದಲಾವಣೆ ಮಾತ್ರ ಅಲ್ಲ, ಭಾರತದಲ್ಲೇ ಆರ್ಮರ್ ಟೆಕ್ನಾಲಜಿ, ಫೈರ್ ಕಂಟ್ರೋಲ್ ಸಿಸ್ಟಮ್, ಸಸ್ಪೆನ್ಷನ್ ಸಿಸ್ಟಮ್, ವೆಪನ್ ಇಂಟಿಗ್ರೇಷನ್ ಮತ್ತು ಆಟೋಮೋಟಿವ್ ಟೆಕ್ನಾಲಜೀಸ್ ಗಳನ್ನು ಅಭಿವೃದ್ಧಿಪಡಿಸುವುದು. 2004ರಲ್ಲಿ ಆಗಿನ DRDO ಮುಖ್ಯಸ್ಥ M ನಟರಾಜನ್ ಹೇಳಿದ್ದೇನು ಗೊತ್ತಾ ಸ್ನೇಹಿತರೆ? ಅಭಯ್ ಭವಿಷ್ಯದ ಇನ್ಫ್ಯಾಂಟ್ರಿ ಕಂಬ್ಯಾಟ್ ವೆಹಿಕಲ್ ಆಗಲಿದೆ. ಇದು BMP ವಾಹನಗಳಿಗೆ ಭಾರತೀಯ ಪರ್ಯಾಯ. ಅಭಯ್ ಯೋಜನೆಯ ಮಾಸ್ ಪ್ರೊಡಕ್ಷನ್ ಹಂತಕ್ಕೆ ಬಂದಿರಲಿಲ್ಲ, ಆದರೆ ಇದರ ಮೂಲಕ ಭಾರತಕ್ಕೆ ಅಮೂಲ್ಯ ತಾಂತ್ರಿಕ ಅನುಭವ ಸಿಕ್ಕಿತು. DRDO ಹಲವು ಪ್ರಮುಖ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿತು. ಕಾಂಪೋಸಿಟ್ ಆರ್ಮರ್, ಫೈರ್ ಕಂಟ್ರೋಲ್ ಕಂಪ್ಯೂಟರ್, ಥರ್ಮಲ್ ಇಮೇಜಿಂಗ್, ಹೈಡ್ರೋಫಿನಮೆಟಿಕ್ ಸಸ್ಪೆನ್ಷನ್, ಆಟೋಮೆಟಿಕ್ ಫೈರ್ ಸಪ್ರೆಷನ್ ಸಿಸ್ಟಮ್ಸ್ ಇವೆಲ್ಲವೂ ನಂತರದ ಭಾರತೀಯ ಆರ್ಮರ್ಡ್ ವೆಹಿಕಲ್ ಯೋಜನೆಗಳಿಗೆ ಆಧಾರವಾಯಿತು. ಇಂದಿನ ಜೊರಾವರ್ ಲೈಟ್ ಟ್ಯಾಂಕ್ ಯೋಜನೆಗೂ ಇದರ ಅನುಭವ ಉಪಯೋಗವಾಗುತ್ತಿದೆ. ಅಭಯ್ ವಾಹನದ ಫೈರ್ ಪವರ್ ಕೂಡ ಬಹಳ ಭಾರಿ ಆಗಿತ್ತು. ಇದರಲ್ಲಿ ಬೂಫೋರ್ಸ್ 40 mm ನ ಆಟೋ ಕೆನಾನ್ ಇತ್ತು. ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಗಳು ಕೂಡ ಇತ್ತು. ಅದೇ ಸಮಯದಲ್ಲಿ ಮೂವಿಂಗ್ ಕಂಡೀಷನ್ ನಲ್ಲಿಯೇ ಅಕ್ಯುರೇಟ್ ಫೈರಿಂಗ್ ಮಾಡಲು ಅಡ್ವಾನ್ಸ್ಡ್ ಫೈರ್ ಕಂಟ್ರೋಲ್ ಸಿಸ್ಟಮ್ ಗಳನ್ನು ಅಭಿವೃದ್ಧಿಪಡಿಸಲಾಗಿತ್ತು. ಇದು ರಫ್ ಟೆರೈನ್ ನಲ್ಲಿಯೂ ನಿಖರವಾಗಿ ಗುರಿಯನ್ನು ಹೊಡೆಯಬಲ್ಲ ಒಂದು ವ್ಯವಸ್ಥೆ. ಸರ್ವೈವಬಿಲಿಟಿ ಮೇಲೂ ಹೆಚ್ಚಿನ ಗಮನ ನೀಡಲಾಗಿತ್ತು. ಸೆರಾಮಿಕ್ ಆರ್ಮರ್, ಟೈಟಾನಿಯಂ ಆರ್ಮರ್, ಆಂಟಿ ಫ್ರಾಗ್ಮೆಂಟ್ ಪ್ರೊಡಕ್ಷನ್ ಇವೆಲ್ಲವನ್ನು ಬಳಸಲಾಗಿತ್ತು. DRDO ಹೇಳುವ ಪ್ರಕಾರ ಟ್ರೆಡಿಷನಲ್ ಸ್ಟೀಲ್ ಆರ್ಮರ್ ಗಿಂತ ಸುಮಾರು 40% ತೂಕ ಕಡಿಮೆ ಮಾಡಿಕೊಂಡು ಉತ್ತಮ ಪ್ರೊಟೆಕ್ಷನ್ ನೀಡುವ ಪ್ರಯತ್ನವನ್ನು ಮಾಡಲಾಗಿತ್ತು. ಈ ವಾಹನದಲ್ಲಿ NBC ಪ್ರೊಡಕ್ಷನ್ ಅಂದರೆ ನ್ಯೂಕ್ಲಿಯರ್ ಬಯೋಲಾಜಿಕಲ್ ಕೆಮಿಕಲ್ ಪ್ರೊಡಕ್ಷನ್ ಕೂಡ ಇತ್ತು. 2026ರಲ್ಲಿ DRDO ಮತ್ತೊಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿತ್ತು. DRDO ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಮತ್ತು ಭಾರತ್ ಫೋರ್ಸ್ ಸೇರಿ ಅಡ್ವಾನ್ಸ್ಡ್ ಆರ್ಮರ್ಡ್ ಪ್ಲಾಟ್ಫಾರ್ಮ್ ಗಳನ್ನು ಅನಾವರಣ ಮಾಡಿವೆ. ಇವುಗಳನ್ನು ಭವಿಷ್ಯದ BMP ರಿಪ್ಲೇಸ್ಮೆಂಟ್ ಸ್ಪರ್ಧೆಯ ಭಾಗವಾಗಿ ನೋಡಲಾಗುತ್ತಿದೆ. ಈ ಹೊಸ ವಾಹನಗಳಲ್ಲಿ ಕ್ರೀವ್ಲೆಸ್ ಟರ್ರೆಟ್ ಇರಲಿದೆ, ಅಂದರೆ ಟರ್ರೆಟ್ ಒಳಗೆ ಯಾವುದೇ ಸಿಬ್ಬಂದಿ ಇರೋದಿಲ್ಲ. ಇದರ ಪರಿಣಾಮವಾಗಿ ಒಳಭಾಗದಲ್ಲಿ ಹೆಚ್ಚು ಜಾಗ ಸಿಗುತ್ತದೆ. ಆ ಜಾಗದಲ್ಲಿ ಹೆಚ್ಚುವರಿ ಡ್ರೋನ್ಸ್, ಲಾಯ್ಟರಿಂಗ್ ಮ್ಯುನಿಷನ್ಸ್ ಅಥವಾ ಕಂಬ್ಯಾಟ್ ಇಕ್ವಿಪ್ಮೆಂಟ್ ಗಳನ್ನು ಸಾಗಿಸಬಹುದು. ಈ ಹೊಸ ವಾಹನಗಳಲ್ಲಿ 30 mm ನ ಕೆನಾನ್, ಮೆಷಿನ್ ಗನ್ ಮತ್ತು ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಸ್ ಗಳು ಇರಲಿವೆ. STANAG ಸ್ಟೆನಾಗ್ ಲೆವೆಲ್ 5 ಪ್ರೊಟೆಕ್ಷನ್ ಕೂಡ ಇರಲಿದೆ, ಅಂದರೆ ಭಾರಿ ಬ್ಯಾಲಿಸ್ಟಿಕ್ ಮತ್ತು ಬ್ಲಾಸ್ಟ್ ಪ್ರೊಟೆಕ್ಷನ್ ಸಿಗುತ್ತದೆ. ಇಲ್ಲಿ ಮತ್ತೊಂದು ಪ್ರಮುಖ ವಿಷಯ ಏನೆಂದರೆ ಭಾರತೀಯ ಸೇನೆ ಭವಿಷ್ಯದಲ್ಲಿ ಟ್ರ್ಯಾಕ್ಡ್ ಮತ್ತು ವೀಲ್ಡ್ ಎರಡೂ ರೀತಿಯ ಕಂಬ್ಯಾಟ್ ವೆಹಿಕಲ್ ಗಳನ್ನು ಬಳಸಬಹುದು. ಮರುಭೂಮಿ ಪ್ರದೇಶಗಳಲ್ಲಿ ಟ್ರ್ಯಾಕ್ಡ್ ವೆಹಿಕಲ್ ಗಳು ಹೆಚ್ಚು ಉಪಯುಕ್ತ, ಆದರೆ ಪ್ಲೇನ್ಸ್ ಮತ್ತು ಮೌಂಟೇನ್ ಟೆರೈನ್ ನಲ್ಲಿ ವೀಲ್ಡ್ ಪ್ಲಾಟ್ಫಾರ್ಮ್ ಮೇಂಟೆನೆನ್ಸ್ ಕಡಿಮೆ ಮತ್ತು ರೋಡ್ ಮೊಬಿಲಿಟಿ ಹೆಚ್ಚು ಕೊಡುತ್ತವೆ. ಅದರ ಕಾರಣ ಭಾರತ ಡ್ಯುಯಲ್ ಪ್ಲಾಟ್ಫಾರ್ಮ್ ಸ್ಟ್ರಾಟಜಿ ಕಡೆ ಸಾಗುತ್ತಿದೆ. ಈ ಯೋಜನೆಯಲ್ಲಿ ಈಗ ಭಾರಿ ಸ್ಪರ್ಧೆ ನಡೆಯುತ್ತಿದೆ. AVNL, ಲಾರ್ಸನ್ ಅಂಡ್ ಟೂಬ್ರೋ, ಟಾಟಾ ಮೋಟಾರ್ಸ್, ಮಹೀಂದ್ರಾ ಡಿಫೆನ್ಸ್ ಸಿಸ್ಟಮ್ಸ್ ಎಲ್ಲರೂ ಈ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಭಾಗವಹಿಸಲು ಪ್ರಯತ್ನಿಸುತ್ತಿವೆ. ಭವಿಷ್ಯದಲ್ಲಿ ಭಾರತಕ್ಕೆ 3500ಕ್ಕೂ ಹೆಚ್ಚು ಟ್ರ್ಯಾಕ್ಡ್ ಮತ್ತು ವೀಲ್ಡ್ ಕಂಬ್ಯಾಟ್ ವೆಹಿಕಲ್ಸ್ ಗಳು ಅಗತ್ಯವಿರಬಹುದು ಎಂದು ಅಂದಾಜಿಸಲಾಗಿದೆ. ಇದರ ನಡುವೆ ಅಮೆರಿಕದ ಟ್ರೈಕರ್ ವೆಹಿಕಲ್ ಬಗ್ಗೆ ಕೂಡ ಚರ್ಚೆ ನಡೆಯುತ್ತಿದೆ. ಆದರೆ ವರದಿಗಳ ಪ್ರಕಾರ ಟ್ರೈಕರ್ ನಲ್ಲಿ ಆಂಫಿಬಿಯಸ್ ಕೆಪಬಿಲಿಟಿ ಇಲ್ಲ. ಅದೇ ರೀತಿ ಭಾರತದ ಎತ್ತರ ಪ್ರದೇಶಗಳಲ್ಲಿ ಅದರ ಕಾರ್ಯಕ್ಷಮತೆ ಬಗ್ಗೆ ಪ್ರಶ್ನೆಗಳು ಕೇಳಲ್ಪಡುತ್ತಿವೆ. ಇದರಿಂದ ಸ್ವದೇಶಿ ಭಾರತೀಯ ಪ್ಲಾಟ್ಫಾರ್ಮ್ ಅಭಿವೃದ್ಧಿಪಡಿಸುವ ಅಗತ್ಯ ಇನ್ನಷ್ಟು ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ಭಾರತೀಯ ಮೆಕನೈಸ್ಡ್ ವಾರ್ಫೇರ್ ಸಂಪೂರ್ಣವಾಗಿ ಬದಲಾಗಲಿದೆ ಸ್ನೇಹಿತರೆ. ಭವಿಷ್ಯದ ಯುದ್ಧಗಳಲ್ಲಿ ಟ್ಯಾಂಕ್, ಡ್ರೋನ್, ಆರ್ಟಿಲರಿ, ಬ್ಯಾಟಲ್ ಫೀಲ್ಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಎಲ್ಲವೂ ಒಂದೇ ನೆಟ್ವರ್ಕ್ ನಲ್ಲಿ ಕೆಲಸ ಮಾಡಲಿವೆ. AI ಅಸಿಸ್ಟೆಡ್ ಟಾರ್ಗೆಟಿಂಗ್, ಥರ್ಮಲ್ ಇಮೇಜಿಂಗ್, ಡ್ರೋನ್ ಡೆಪ್ಲಾಯ್ಮೆಂಟ್, ಡಿಜಿಟಲ್ ಬ್ಯಾಟಲ್ ಫೀಲ್ಡ್ ಕಮ್ಯುನಿಕೇಶನ್ ಇವುಗಳು ಈಗ ಲಕ್ಸುರಿ ಅಲ್ಲ, ಇವು ಮಾಡರ್ನ್ ಬ್ಯಾಟಲ್ ಫೀಲ್ಡ್ ಅಲ್ಲಿ ಅಗತ್ಯವಾಗಿದೆ. ಕೋಲ್ಡ್ ವಾರ್ ಕಾಲದ ಆರ್ಮರ್ ಡಾಕ್ಟರಿನ್ ಇಂದ ಭಾರತ ಈಗ ಟೆಕ್ನಾಲಜಿ ಡ್ರೈವನ್, ಫ್ಲೆಕ್ಸಿಬಲ್ ಮತ್ತು ಸರ್ವೈವಬಲ್ ವಾರ್ಫೇರ್ ಆರ್ಕಿಟೆಕ್ಚರ್ ಕಡೆಗೆ ಸಾಗುತ್ತಿದೆ. ಕೊನೆಗೆ ಒಂದು ವಿಷಯ ಸ್ಪಷ್ಟ ಸ್ನೇಹಿತರೆ, FICB ಯೋಜನೆ ಯಶಸ್ವಿಯಾದರೆ ಇದು ಕೇವಲ ಹೊಸ ಯುದ್ಧ ವಾಹನವನ್ನು ಮಾತ್ರ ಕೊಡುವುದಿಲ್ಲ, ಇದು
ಮುಂದಿನ ಹಲವು ದಶಕಗಳ ಕಾಲ ಭಾರತೀಯ ಸೇನೆಯ ಮೆಕನೈಸ್ಡ್ ವಾರ್ಫೇರ್ ಭವಿಷ್ಯವನ್ನೇ ನಿರ್ಧರಿಸಬಹುದು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.